ಎಲ್ರಿಗೂ ನಮಸ್ಕಾರ. ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ಇವತ್ತು ಮಾಡೋಣ ಸಾಫ್ಟ್ ಅಂದರೆ ತುಂಬಾ ಮೃದುವಾಗಿರೋ ಪೇಡ. ಇದು ಮಿಲ್ಕ್ ಪೌಡ್ರ್ ಮತ್ತು ಕೋಕೋನಟ್ ಕೊಬ್ಬರಿ ಯೂಸ್ ಮಾಡಿರೋದು. ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಮಾಡೋದು ತುಂಬಾ ಸುಲಭ. ನೀವು ನೋಡ್ತಾ ಇರೋ ಹಾಗೆ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಪೇಡ ರೆಡಿಯಾಗಿ ಬರ್ತಾ ಇದೆ. ಮೇಲ್ಗಡೆ ಸ್ವಲ್ಪ ಕೊಬ್ಬರಿ ಕೊಡ್ತಾ ಇದ್ದೀವಿ. ಇದರಿಂದ ತುಂಬ ಚೆನ್ನಾಗಿ ಫ್ಲೇವರು ಬರುತ್ತೆ ಆ್ಯಂಡ್ ಅದು ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಆ್ಯಂಡ್ ಇದನ್ನು ಸುಮಾರು 1 ವಾರ ನಾವು ಯೂಸ್ ಮಾಡ್ಬೋದು. 1 ವಾರದವರೆಗೂ ಅಂದರೆ ಫ್ರಿಜ್ಜಲ್ಲಿ ಇಡ್ದೇ ಯೂಸ್ ಮಾಡಿ ತಿನ್ಬೋದು. ತುಂಬ ಚೆನ್ನಾಗಿರೋ ಮತ್ತು ಈಸಿಯಾಗಿರೋ ಸ್ವೀಟು. ಸುಮಾರು 10 ನಿಮಿಷದಲ್ಲಿ ನೀವು ಒಂದು 50 ಪೇಡ ಮಾಡಿ ಇಟ್ಬಿಡ್ಬೋದು. 10ರಿಂದ 15 ನಿಮಿಷ, ಮಾಡೋಕ್ಕೊಂದು 5 ನಿಮಿಷ ಅನ್ಕೋಬೋದು. ಟೋಟಲ್ ನಿಂಗೆ ಅರ್ಧ ಗಂಟೆ ಸ್ಪೆಂಡ್ ಮಾಡಿದರೆ ಒಳ್ಳೆ 50 ಪೇಡ ರೆಡಿ. ಇದಕ್ಕೆ 1 ಕಪ್ಪಷ್ಟು ಡೆಸಿಕೇಟೆಡ್ ಕೋಕೋನಟ್, 1 ಕಪ್ಪಷ್ಟು ಮಿಲ್ಕ್ ಪೌಡರ್, 1 ಕಪ್ ಸಕ್ಕರೆ ಮತ್ತು 3/4 ಕಪ್ ಹಾಲು. ನೋಡಿ, ಅಳತೆ ನೋಡಿ. ಎಲ್ಲನೂ ನಾವು ಯಾವುದೇ ಗ್ಲಾಸ್ ತೊಗೊಳ್ಳಿ, ಪಾತ್ರೆ ಬಟ್ಲ ತೊಗೊಳ್ಳಿ, ಕಪ್ ತೊಗೊಳ್ಳಿ, ಏನೇ ತೊಗೊಂಡು ಡೆಸಿಕೇಟೆಡ್ ಕೋಕೋನಟ್ ಮತ್ತು ಮಿಲ್ಕ್ ಪೌಡರ್ ಮತ್ತು ಸಕ್ಕರೆ ಇವೆಲ್ಲ ಸೇಮ್ ಒಂದಳತೆ. ಅದರದ್ದು 3/4ರಷ್ಟು ಹಾಲು ಹಾಕಿ ಚೆನ್ನಾಗಿ ಮುಂಚೆ ಕಲಿಸ್ಕೊಂಡ್ಬಿಡ್ಬೇಕು ಲಮ್ಸ್ ಇಲ್ಲದೆ ಇರುವಾಗ. ಆಮೇಲೆ ಗ್ಯಾಸ್ ಆನ್ ಮಾಡಿ, ಗ್ಯಾಸಲ್ಲಿ ಈ ಥರ ನಾವು ಹುರಿತಾ ಹೋದರೆ ಈ ಥರ ನೋಡಿ, ಅದು ಸಕ್ಕರೆ ಕರಗಿ ಈ ಥರ ಸ್ವಲ್ಪ ತಿಳಿ ಆಗುತ್ತೆ. ಇದನ್ನು ಕಂಟಿನ್ಯೂಸ್ ಆಗಿ ನಾವು ಒಂದು 8 ನಿಮಿಷ, 7ರಿಂದ 8 ನಿಮಿಷ ಅಷ್ಟು ಹೀಗೆ ಕಂಟಿನ್ಯೂಸ್ ಹುರಿತಾ ಇದ್ದರೆ ಇದು ಗಟ್ಟಿ ಆಗುತ್ತೆ. ಅಲ್ಲಿವರೆಗೂ ನಾವು ಮಾಡ್ಕೋಬೇಕು. ಈಗ ನೋಡಿ, ಸ್ವಲ್ಪ ತಳ ಬಿಡೋಕ್ಕೆ ಸ್ಟಾರ್ಟ್ ಆಯಿತು, ಕಲರು ಸ್ವಲ್ಪ ಚೇಂಜ್ ಆಯಿತು. ಆವಾಗ 1 ಚಮಚಷ್ಟು ನಾನು ತುಪ್ಪ ಹಾಕ್ತಾಯಿದ್ದೀನಿ. ಈಗ ನೋಡಿ, ಇನ್ನೂ ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ಇದು ಭಾಳ ಟೈಮ್ ತೊಗೊಳ್ಳಲ್ಲ, ಸುಮಾರು 8-10 ನಿಮಿಷಕ್ಕೆಲ್ಲ ರೆಡಿ ಆಗಿಬಿಡತ್ತೆ. ಆ್ಯಂಡ್ ಇದು ಕಂಟಿನ್ಯೂಸ್ ಕೈ ಆಡಿಸ್ಬೇಕು, ಮಧ್ಯೆ ಸ್ವಲ್ಪನೂ ಬಿಡಬೇಡಿ, ಬಿಟ್ಟರೆ ತಳ ಹಿಡ್ಕೊಳ್ಳುತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲಿ ಕಂಟಿನ್ಯೂಸ್ ಸ್ಟಿರ್ ಮಾಡ್ತಾನೆ ಇದನ್ನು ಮಾಡಬೇಕು. ಈಗ ಇದರದ್ದು ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ. ನಿಮ್ಗೆ ತಿಳಿ ಅನ್ನಿಸ್ತಾ ಇದೆ, ಬಟ್ ಆರಿದ ಹಾಗೆ ಇದು ಪರ್ಫೆಕ್ಟ್ ಆಗುತ್ತೆ. ನಾನು ಸ್ವಲ್ಪ ಪಾತ್ರೆಯಲ್ಲಿ ಈ ಥರ ಒಂದು ಪ್ಲೇಟಲ್ಲಿ ಆರಿಸ್ಕೊಂಡು ಮಾಡ್ತಾಯಿದ್ದೀನಿ. ಆರಿದ ಹಾಗೆ ನಮಗೆ ಪೇಡ ಮಾಡೋಕ್ಕೆ ರೆಡಿ ಇರುತ್ತೆ. ಸೊ ಒಂದು ಪಾತ್ರೆಯಲ್ಲಿ ನಾನು ಸ್ವಲ್ಪ ತಕ್ಕೊಂಡಿದ್ದೀನಿ, ಆರ್ತಾ ಇರುತ್ತೆ. ಸೊ ಪಾತ್ರೆಯಲ್ಲಿ ಉಳಿದಿರೋದು ಅದು ಆರ್ಕೊಳ್ಳುತ್ತೆ ಅಂತ. ಈಗಿನ್ನೂ ಬಿಸಿ ಇದೆ ಸ್ವಲ್ಪ ನಾನು ಮಾಡ್ತಾ ಇರೋವಾಗ. ನೀವು ಪೂರ್ತಿ ತಣ್ಣಗಾದ್ಮೇಲೂ ಮಾಡ್ಬೋದು. ಸೊ ನನಗೆ ಸ್ವಲ್ಪ ಇದು ಅರ್ಜೆಂಟಾಗಿ ಬೇಕಾಗಿತ್ತು ಪೇಡ, ಗೆಸ್ಟ್ ಬರ್ತಾ ಇದ್ರೆ ಅಂತ ಹೀಗೆ ಮಾಡಿಬಿಡ್ತೀವಲ್ಲ, ಹಾಗೆ ನಾವು ಬೇಗ ಮಾಡೋದಿತ್ತು ಅಂತ ಬಿಸಿ ಇರುವಾಗಲೇ ನಾನು ಪೇಡ ಮಾಡ್ತಾಯಿದ್ದೀನಿ. ಇನ್ನು ಸಾಫ್ಟ್ ಇದೆ ಇದು. ಸ್ವಲ್ಪ ತಣ್ಣಗಾದ್ಮೇಲೆ ಮಾಡಿದರೆ ತುಂಬ ಚೆನ್ನಾಗಿ ಕನ್ಸಿಸ್ಟೆನ್ಸಿ ಇರುತ್ತೆ. ನೋಡಿದ್ದು ಮೊದಲನೇ ಸೆಟ್ಟಲ್ಲಿ ಬಿಸಿದು ಮಾಡಿದೆ, ಅಷ್ಟರಲ್ಲಿ 2ನೇ ಸೆಟ್ ಪೂರ್ತಿ ಆರ್ಕೊಂಡ್ಬಿಟ್ಟಿದೆ. ಸೊ ಈ ಥರ ನಮಗೆ ಬೇಗ ಪೇಡ ರೆಡಿ ಆಗಿಬಿಡುತ್ತೆ. ನೀವು ಒಂದೇ ಸೈಜಿನ ಪೇಡಾಗೆ ಒಂದು ಅಳತೆಯಿಂದ ತೊಗೋದು ಅಥವಾ ಒಂದು ಸ್ಪೂನಿಂದ ತೊಗೋಬೋದು ನೀವು. ಸೊ ಒಂದೇ ರೀತಿಯಾಗಿರೋ ಪೇಡ ರೆಡಿ ಆಗುತ್ತೆ. ಟ್ರೈ ಮಾಡಿ ನೋಡಿ. ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ. ಥ್ಯಾಂಕ್ ಯು.